ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಶ್ರೇಯಸಿ ಶುಭಾಸ್ತು ಅಭಿ ದೀಪಿಕಾ ಮದುವೆಗೆ ದೊಡ್ಡ ಪ್ಲಾನ್ ಮಾಡಿರುವ ಜನಾರ್ದನ್. ಶ್ರೇಯಸಿ ಶುಭಾಸ್ತು ಧಾರಾವಾಹಿಯಲ್ಲಿ ನಿತ್ಯ ಸಮರ್ಥ ಕೆಲಸಕ್ಕಾಗಿ ಪರದಾಡುತ್ತಿದ್ದಾನೆ. ಆದರೆ ಅವನ ಪ್ರಯತ್ನವೆಲ್ಲ ವ್ಯರ್ಥವಾಗುತ್ತಲೇ ಇದೆ. ಸಂಧ್ಯಾ ತಾನು ಗರ್ಭಿಣಿ ಎಂದು ಸುಳ್ಳು ಹೇಳಿದ ಅವರ ಮನೆಯಲ್ಲಿ ಚಳ್ಳೆ ಹಣ್ಣು ತಿನ್ನಿಸುತ್ತಾ ಪದೇ ಪದೇ ಹಣ ಲಪಾಟಿಸುತ್ತಿದ್ದು, ಸಂಧ್ಯಾ ಸ್ವಂತ ಮನೆ ಕಟ್ಟಲು ಕನಸು ಕಾಣುತ್ತಿದ್ದಾಳೆ. ಬೆಂಗಳೂರಿನಲ್ಲಿ ಕೇವಲ 13 ಲಕ್ಷ ರೂಪಾಯಿಗೆ ಡಬಲ್ ಸೈಟ್ ತನ್ನದಾಗಿಸಿಕೊಂಡು ಅಲ್ಲಿ ಮನೆ ಕಟ್ಟಿ ತಾನು ಮತ್ತೆ ತನ್ನ ಗಂಡ ಇಬ್ಬರೇ ಸಂಸಾರ ಮಾಡುವ ಆಸೆ ಸಂಧ್ಯಾಳದ್ದು. ಪದೇ ಪದೇ ನಾಮ ಹಾಕಿಸಿಕೊಳ್ಳುತ್ತಿರುವ ಸಂಧ್ಯಾ ಪುಕ್ಸಟೆ ಗಂಡ ಹೊಟ್ಟೆ ತುಂಬ ಉಂಡ ಎಂಬಂತೆ ಸಂಧ್ಯಾ ಕದ್ದು ತರುತ್ತಿರುವ ಹಣವನ್ನು ನಂದಿನಿ ಲಪಟಾಯಿಸಿ ಮಜಾ ಮಾಡುತ್ತಿದ್ದಾಳೆ. ಹಣ ಡಬಲ್ ಮಾಡಿಕೊಡುವ ನೆಪದಲ್ಲಿ ಸಂಧ್ಯಾ ಬಳಿ ಹಣ ಪೀಕಿಸಿದಲ್ಲದೆ ಈಗ ಡಬಲ್ ಸೈಡ್ ಕೊಡಿಸುವ ಆಸೆ ತೋರಿಸಿದ್ದಾಳೆ. ಸಂಧ್ಯಾ ಕೂಡ ನಂದಿನಿ ಮಾತನ್ನು ನಂಬಿ ಪದೇ ಪದೇ ಮೋಸ ಹೋಗುತ್ತಿದ್ದಾಳೆ. ಈಗ ಯಾರಿಗೂ ತಿಳಿಯದಂತೆ ಮತ್ತೆ ಭೇಟಿ ಮಾಡಿ ಮನೆಯಲ್ಲಿದ್ದ ಕದ್ದ ಬಡವೆಯಿಂದ ಬಂದ 3 ಲಕ್ಷ ರೂಪಾಯಿ ಹಣವನ್ನು ನಂದಿನಿಗೆ ಕೊಟ್ಟಿದ್ದಾಳೆ. ಆದರೆ ನಂದಿನಿ ಯಾವಾಗ ಮೋಸ ಮಾಡಿದ್ದ ವಿಷಯ ಸಂಧ್ಯಾಳಿಗೆ ಅರ್ಥವಾಗುತ್ತದೋ ಕಾದು ನೋಡಬೇಕಾಗಿದೆ. ಮದುವೆಗೆ ಜನಾರ್ದನ್ ಗ್ರೀನ್ ಸಿಗ್ನಲ್ ಇತ್ತ. ಜನಾರ್ದನ್ ತನ್ನ ಮಗಳು ದೀಪಿಕಾಳಿಯನ್ನು ಅಬ್ಬಿಗೆ ಕೊಟ್ಟು ಮದುವೆ ಮಾಡಲು ಒಪ್ಪಿಕೊಂಡಿದ್ದಾನೆ. ಹೀಗಾಗಿ ತಾನೇ ಸ್ವಂತ ಮನೆಗೆ ಬಂದು ತಾಂಬೂಲ ನೀಡಿ, ಇಷ್ಟು ದಿನ ನಾನು ನಿಮಗೆ ಮಾಡಿದ ಅವಮಾನಕ್ಕೆ ಕ್ಷಮೆ ಇರಲಿ, ನನ್ನ ಮಗಳು ಅಭಿ ಇನ್ನೂ ಬಿಟ್ಟಿರುವುದಿಲ್ಲ ಎಂಬ ಹಠ ಮಾಡುತ್ತಿದ್ದಾಳೆ. ಅವಳ ಭವಿಷ್ಯ ಚೆನ್ನಾಗಿರಬೇಕು ಎಂದು ಹೇಳಿ ತಾಂಬೂಲ ಕೊಟ್ಟು ಇಬ್ಬರ ಮದುವೆಗೆ ಒಪ್ಪಿಗೆ ಸೂಚಿಸಿದ್ದಾನೆ. ಜನಾರ್ದನ್ ಮಾತು ಕೇಳಿದ ಮನೆಯವರಿಗೆಲ್ಲ ಶಾಕ್ ಆಗಿದ್ದಾರೆ. ತುಳಸಿಯಿಂದಲೇ ಇದೆಲ್ಲವೂ ಸಾಧ್ಯವಾಯಿತು ಎಂದು ಎಲ್ಲರೂ ತುಳಸಿಯನ್ನು ಹೊಗಳುತ್ತಿದ್ದಾರೆ. ತುಳಸಿಗೂ ತನ್ನ ಮದುವೆಯಿಂದ ದೂರವಾಗಿದ್ದ ಸಂಬಂಧ ಈಗ ಮತ್ತೆ ಒಂದಾಗುತ್ತಿದೆ ಎಂದು ಖುಷಿಯಲ್ಲಿದ್ದಾಳೆ. ಶಾರ್ವರಿ ಪ್ಲಾನ್ ಸಕ್ಸಸ್ ಆಗುತ್ತಾ? ಅಷ್ಟಕ್ಕೂ ಜನಾರ್ದನ್ ದೀಪಿಕಾ ಮತ್ತು ಅಭಿ ಮದುವೆಗೆ ಒಪ್ಪಲು ಕಾರಣ ಶಾರ್ವರಿ ತುಳಸಿಯನ್ನು ಮಟ್ಟ ಹಾಕಲೇಬೇಕು ಎಂದು ಸೈಲೆಂಟ್ ಆಗಿ ಪ್ಲಾನ್ ಮಾಡಿರುವ ಶಾರ್ವರಿ ಬೇಕಂತಲೇ ಜನಾರ್ದನ್ ಹೊಸ ಐಡಿಯಾ ಕೊಟ್ಟಿದ್ದಾಳೆ. ಮದುವೆಗೆ ಒಪ್ಪಿ ಬಳಿಕ ಅವಮಾನ ಮಾಡಿ ಎಂದು ಹೇಳಿಕೊಟ್ಟಿದ್ದಾಳೆ. ಜನಾರ್ದನ್ ಕೂಡ ಶಾರ್ವರಿ ಮಾತನ್ನು ನಂಬಿ ಈಗ ಮಗಳ ಮದುವೆ ತಯಾರಿ ನಡೆಸುತ್ತಿದ್ದಾನೆ. ಆದರೆ ಈ ಮದುವೆಯನ್ನು ಮುಂದೆ ಅವನೇ ಮುರಿಯಲಿದ್ದಾನೆ. ದೀಪಿಕಾ ಅಭಿ ಫುಲ್ ಖುಷಿ. ಅಸಲಿ ವಿಚಾರ ತಿಳಿದ ದೀಪಿಕಾ ಮತ್ತು ಅಭಿ ಅಂತೂ ಫುಲ್ ಖುಷಿ ಪಟ್ಟಿದ್ದಾರೆ. ಮತ್ತೆ ಯಾವತ್ತೂ ಒಂದಾಗುವುದಿಲ್ಲ ಎಂದು ಕೊರಗುತ್ತಿದ್ದ ದೀಪಿಕಾ ಮತ್ತು ಅಭಿ ಜೋಡಿ ಈ ಕ್ಷಣವನ್ನು ಎಂಜಾಯ್ ಮಾಡುತ್ತಿದ್ದಾರೆ. ಆದರೆ ಜನಾರ್ದನ್ ದೀಪಿಕಾ ಬಳಿ ಗುಟ್ಟಾಗಿ ಮಾತನಾಡಿದ್ದಾನೆ. ನಿನ್ನ ತಂದೆಗೆ ಅವಮಾನ ಮಾಡಿದ ಕುಟುಂಬಕ್ಕೆ ನಾನು ಅವಮಾನ ಮಾಡಲೇಬೇಕು, ನಾಳೆ ಅವರಿಗೆ ತೊಂದರೆ ಆಗುವಂತೆ ಮಾಡಬೇಕು ಎಂದು ಮಗಳ ಮನವೊಲಿಸಲು ಮುಂದಾಗಿದ್ದಾನೆ. ಆದರೆ ದೀಪಿಕಾ ಇದಕ್ಕೆ ಒಪ್ಪುತ್ತಾಳೆ ಎಂಬುದು ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ. ಇವಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.